ಇದು ನಿಮ್ಮ ಪ್ರಜಾಶಕ್ತಿ ವರದಿಯ ಬಿಗ್ ಇಂಪ್ಯಾಕ್ಟ್. ಅಕ್ರಮ ಇದ್ದಿಲು ಉತ್ಪಾದನೆಗೆ ಬ್ರೇಕ್ ಹಾಕಿದ ಇಲಾಖೆ. ಪಾವಗಡ ತಾಲೂಕಿನ ನಾಗೇನಹಳ್ಳಿ ತಾಂಡದ ಸುತ್ತಮುತ್ತ ತಲೆ ಎತ್ತಿರುವ ಇದ್ದಿಲು ತಯಾರಿಕಾ ಘಟಕಗಳಿಂದ ಬರುವ ಹೊಗೆಯಿಂದಾಗಿ ಗ್ರಾಮಸ್ಥರು ಅಸ್ತಮ ಸೇರಿ ನಾನಾ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂತ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ನಮ್ಮ ಸುದ್ದಿಗೆ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಇದ್ದಿಲು ದಂಧೆಗೆ ಕಡಿವಾಣ ಹಾಕಲು ಮುಂದಾಗಿದ್ರು. ಅದರಂತೆ ಇಂದು ಇದ್ದಿಲು ತಯಾರಿಕಾ ಘಟಕಕ್ಕೆ ಕಟ್ಟಿಗೆ ಸಾಗಿಸ್ತಾ ಇದ್ದ ಲಾರಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹೌದು, ನಿಮ್ಮ ಪ್ರಜಾಶಕ್ತಿ ಟಿವಿಯ ವರದಿ ಬಿತ್ತರದ ಬೆನ್ನಲ್ಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಪಾವಗಡವನ್ನ ಬರದ ನಾಡೆಂದು ಕರೆಯಲಾಗ್ತಾ ಇದೆ. ಇಂತಹ ಸಮಯದಲ್ಲಿ ಈ ರೀತಿಯಾಗಿ ಇದ್ದಿಲು ದಂಧೆ ಮಾಡ್ತಾ ಇರೋ ಮರ ಗಿಡಗಳಿಗೆ ಕೊಡಲಿ ಹಾಕಿದ್ರೆ ಜನರು ಬದುಕೋದು ಹೇಗೆ? ಈ ಕಾರಣಕ್ಕೆ ನಾವು ಸುದ್ದಿ ಬಿತ್ತರಿಸಿದ್ವಾ. ಇಂದು ಇದ್ದಿಲು ಕಾರ್ಖಾನೆಗೆ ಕಟ್ಟಿಗೆ ಸಾಗಿಸ್ತಾ ಇದ್ದ ಲಾರಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಿಡಿದು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಇದ್ದಿಲು ದಂಧೆಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕಾಗಿದೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.